minimum 5 tickets for the MLAs, and they have to make a separate sitting arrangement there. We are VIPs. We can't go in the queue and stand there. Right? ಹುನಗುಂದ ಕ್ಷೇತ್ರದ ಕಾಂಗ್ರೆಸ್ MLA ವಿಜಯಾನಂದ ಕಾಶಪ್ಪನವರ್, ನಾವು ನಮ್ಮ ಹೆಂಡತಿ ಮಕ್ಕಳೆಲ್ಲ IPL ಮ್ಯಾಚ್ ನೋಡಕ್ ಹೋಗ್ಬೇಕು, ಟಿಕೆಟ್ ಸಿಗ್ತಾ ಇಲ್ಲ, KCA ಕಡೆಯಿಂದ 5 ಟಿಕೆಟ್ ಅನ್ನ ಫ್ರೀಯಾಗಿ ಕೊಡಿಸಿ, ನನ್ನೊಬ್ಬನಿಗಲ್ಲ ಎಲ್ಲ MLAಗೂ ಕೊಡಿಸಿ ಅಂತೇಳಿ ಡಿಮ್ಯಾಂಡ್ ಇಟ್ಟರು. ಡಿಮ್ಯಾಂಡ್ ಇಟ್ಟಿದ್ದು ಓಕೆ, ಆದರೆ ಡಿಮ್ಯಾಂಡ್ ಇಡುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಒಂದಷ್ಟು ವಿಚಾರಗಳನ್ನು ಕಾರಣಗಳನ್ನು ತಿಳಿಸಿದ್ರು. ಯಾವ ಕಾರಣಕ್ಕೂ ಅವರು ಟಿಕೆಟನ್ನು ಕೊಡಬೇಕು ಅಂತೇಳಿ ಅವ್ರು ಹೇಳ್ತಾರೆ, ನಾವು ಸರ್ಕಾರದಿಂದ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ, ಜಾಗನೂ ಕೊಟ್ಟಿದ್ದೀವಿ, ಪೊಲೀಸ್ ಭದ್ರತೆ ಎಲ್ಲ ಕೊಟ್ಟಿದ್ದೀವಿ, ಆ ಕಾರಣಕ್ಕೋಸ್ಕರ MLAಗಳಿಗೆ ಉಚಿತವಾಗಿ ಟಿಕೆಟ್ ಕೊಡಬೇಕು ಅಂತೇಳಿ. ನಿಮ್ಮ ಆ್ಯಂಗಲಲ್ಲೇ ನಾವು ಬರ್ತೀವಿ. ಎಷ್ಟು ಜನ ಮಿನಿಸ್ಟರ್ಸು MLAಸ್ಗಳು ಸ್ಕೂಲು ಕಾಲೇಜ್ಗಳು ಆಸ್ಪತ್ರೆಗೆ ನಡೆಸ್ತಾ ಇದ್ದೀರಾ, ಅವೆಲ್ಲವೂ ಕೂಡ ಸರ್ಕಾರಿ ಜಾಗನೇ ಲೀಸ್ ತೆಗೆದುಕೊಂಡು ಸ್ವಲ್ಪ ಪ್ರಮಾಣದ ಬಾಡಿಗೆ ಅಮೌಂಟನ್ನು ಕೊಟ್ಟು ನೀವು ನಡೆಸ್ತಾ ಇದ್ದೀರಾ. ಹಾಗಂತ ಎಷ್ಟು ಜನ ಬಡ ಮಕ್ಕಳಿಗೆ ನೀವು ಉಚಿತ ಶಿಕ್ಷಣ ಕೊಡ್ತಾ ಇದ್ದೀರಾ, ಎಷ್ಟು ಜನ ರೋಗಿಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಎಷ್ಟು ಡಿಸ್ಕೌಂಟ್ ಅನ್ನ ನೀವು ಕೊಡ್ತಾ ಇದ್ದೀರಾ, ಅದಕ್ಕೆ ಉತ್ತರ ಕೊಡಿ. ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ, ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದೀವಿ, ಪೊಲೀಸವರು ಇರೋದೇ ಸೆಕ್ಯೂರಿಟಿ ಕೊಡೋದಕ್ಕೆ. ಅದು ನಿಮ್ಮ ಮನೆಯಲ್ಲಿ ಏನಾದ್ರು ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳ VIP ಬಂದಾಗೂ ಕೂಡ ಪೊಲೀಸರು ಸೆಕ್ಯೂರಿಟಿ ಕೊಡ್ತಾರೆ. ಅದೇ ರೀತಿ ಈ ಥರದ ದೊಡ್ಡ ದೊಡ್ಡ ಮ್ಯಾಚ್ಗಳಾದಾಗೂ ಸೆಕ್ಯೂರಿಟಿ ಕೊಡ್ತಾರೆ. ಆ ಸೆಕ್ಯೂರಿಟಿ ಕೊಡೋದಕ್ಕೆ ಪೊಲೀಸರು ಇರೋದು. ಆ ಪೊಲೀಸರಿಗೆ ಸಂಬಳ ಕೊಡೋದು ಜನಸಾಮಾನ್ಯರ ತೆರಿಗೆ ದುಡ್ಡಲ್ಲಿ. ವಿಜಯಾನಂದ ಕಾಶಪ್ಪನವರೇ, ನೀವೇನಾದ್ರೂ ದುಡ್ಡು ಕೊಟ್ಟು ಪೊಲೀಸರಿಗೆ ಸಂಬಳ ಕೊಡಂಗಿದ್ದಿದ್ರೆ ನೀವು ಈ ಮಾತನ್ನ ಕೇಳ್ಬೋದಿತ್ತು. ಆ ಪ್ರಶ್ನೆನ ಜನರು ಕೇಳಬೇಕು. ನಮ್ಮ ತೆರಿಗೆ ದುಡ್ಡಲ್ಲಿ ಪೊಲೀಸರು ಸಂಬಳ ಕೊಡ್ತಾ ಇರೋದು, ಅದರಿಂದ ಫೆಸಿಲಿಟಿ ಕೊಡ್ತಾ ಇರೋದು, ನಮಗೆ ಟಿಕೆಟ್ ರೇಟ್ನ ಕಮ್ಮಿ ಮಾಡಿಸಿ ಅಂತ ಹೇಳಿ. ಒಂದು ತಾವು ಹೇಳ್ತೀರಿ ನಾವು VIP ಅಂತ ಹೇಳಿ, ಎಲೆಕ್ಷನ್ ಅಲ್ಲಿ ನೀವು MLA ಆಗಿದ್ರೆ ನೀವು VIP ಅಂತಾನೆ ನಾವು ಅನ್ಕೊಳ್ಳೋಣ, ನೀವು ಹೇಳಿದ ಪ್ರಕಾರನೇ. ಆದ್ರೆ ನಿಮ್ಮ ವೈಫು ನಿಮ್ಮ ಮಕ್ಕಳು ಯಾವ VIP, ಅವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು? ಜನಸಾಮಾನ್ಯ ದೃಷ್ಟಿಯಲ್ಲಿ ಅವರು VIP ಅಲ್ಲ, ನೀವು VIP ಅಲ್ಲ. ಯಾಕಂದ್ರೆ ನೀವು ಜನರಿಂದ ಗೆದ್ದಿರುವಂಥದ್ದು. ನೀವು ಹೇಳ್ತೀರಿ ನಾವು ಜನಸಾಮಾನ್ಯ ತರ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೇಕು ನಾವು ಅಂತ ಒಂದು ಮಾತು ಹೇಳ್ತೀರಿ. ತಮಗೆ ಓಟ್ ಹಾಕುವಂಥ ಸಂದರ್ಭದಲ್ಲಿ ಇದೇ ಜನಸಾಮಾನ್ಯರು ಕ್ಯೂನಲ್ಲಿ ಮಳೆ ಬಿಸಿಲು ಗಾಳಿ ಎಂದಂಗೆ ಒಂದಿನ ರಜಾ ಹಾಕೊಂಡ್ ಬಂದು ಕ್ಯೂನಲ್ಲಿ ನಿಂತು ಓಟ್ ಹಾಕ್ತಾರಲ್ಲ, ಅವ್ರ ಹತ್ರ ಕ್ಯೂನಲ್ಲಿ ನಿಂತು ಓಟ್ ಹಾಕಿದ್ಕಲ್ವ ನೀವು ಗೆದ್ದಿದ್ದು. ನೀವು ನಿಮ್ಮ ಮೋಜು ಮಸ್ತಿ ಕ್ರಿಕೆಟ್ ನೋಡಬೇಕು ಅಂತೇಳಿ ಒಂದು ದಿವಸ ಒಂದು 1 ಅವರ್ ಅರ್ಧ ಗಂಟೆ ಕ್ಯೂನಲ್ಲಿ ನಿಲ್ಲಕ್ಕಾಗಲ್ವಾ? ಒಂದು ಪ್ರಶ್ನೆ. ಮತ್ತೆ ಜನಸಾಮಾನ್ಯರು ಕೂತ್ಕೊಳ್ಳುವಂಥ ಗ್ಯಾಲರಿನೆಲ್ಲ ಮುಂದೆ ಕೂರಿಸ್ತಾರೆ. ನೀವು ಇದೇ ಜನಸಾಮಾನ್ಯರ ಹತ್ರ ಚುನಾವಣೆ ಸಂದರ್ಭದಲ್ಲಿ ಹೋಗಿ ಅವ್ವ ಅಕ್ಕ ಅಮ್ಮ ಅಣ್ಣ ತಮ್ಮ ಅಂದು ಕಾಲಿಗೆ ಬಿದ್ದು ಕೈ ಮುಗ್ದು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಎಲ್ಲ ಮಾಡಿರ್ತೀರಿ. ಅವಾಗ ಜನಸಾಮಾನ್ಯರಲ್ಲ. ಅದೇ ನೀವು ಗೆದ್ದು MLA ಆಗಿ ಒಂದು ಜನಸಾಮಾನ್ಯರ ಪಕ್ಕದಲ್ಲಿ ಹೋಗಿ ಮ್ಯಾಚ್ ನೋಡಬೇಕು ಅಂದ್ರೆ ನಿಮ್ಗೆ ಅವಮಾನನಾ? ಯಾಕೆ ಜನಸಾಮಾನ್ಯರ ಪಕ್ಕದಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡಿದ್ರೆ ಮ್ಯಾಚ್ ಕಾಣಿಸಲ್ವಾ, ಅಥವಾ RCB ಗೆಲ್ಲಲ್ವಾ ಅನ್ನುವಂಥ ನಮ್ದೊಂದು ಪ್ರಶ್ನೆ. ನೀವು VIP ಅಂತೀರಲ್ಲ, VIP ಅಂದ್ರೆ ಯಾರು? ಕಳೆದ ಬಾರಿ RCB ಇವೆಂಟ್ ಅಲ್ಲಿ 11 ಜನ ಸತ್ರಲ್ಲ. ಈ ಬಾರಿ ಮ್ಯಾಚ್ ನಡೀತಾ ಇದೆ. ಯಾವೆಲ್ಲ ಭದ್ರತೆಗಳನ್ನ ಮಾಡ್ಕೊಂಡಿದ್ದೀರಾ, ಜನರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡಿದ್ದೀರಾ, ಅಲ್ಲಿ ಯಾವುದೇ ಅನಾಹುತ ಆಗದಿರೋದಕ್ಕೆ ಏನು ವ್ಯವಸ್ಥೆ ಮಾಡಿದಂಥ ಸರ್ಕಾರಕ್ಕೆ ಅಥವಾ ಮ್ಯಾನೇಜ್ಮೆಂಟ್ಗೆ ಒಂದು ಪ್ರಶ್ನೆ ಮಾಡಿದ್ರೆ ಆಗ ನೀವು VIP, ಜನರ ದೃಷ್ಟಿಯಲ್ಲಿ ನೀವು VIP ಆಗ್ತಾ ಇದ್ರ. 2,000-3,000 ಟಿಕೆಟ್ನ ಬ್ಲಾಕ್ನಲ್ಲಿ 20,000-30,000 ಮಾರ್ತಿದ್ದಾರೆ. ಇದು ಜನರಿಗೆ ತೊಂದರೆ ಆಗ್ತಾ ಇದೆ. ಯಾರು ಮ್ಯಾಚ್ ನೋಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ತೊಂದರೆ ಆಗ್ತಿದೆ, ಅವ್ರಿಗೆ ಹೊರೆ ಆಗ್ತಾ ಇದೆ. ಇದನ್ನ ತಪ್ಪಿಸಿ ಅಂತ ಧ್ವನಿ ಎತ್ತಿದ್ರ. ಅದನ್ನ ನೀವು ಏನಾದ್ರು ಧ್ವನಿ ಎತ್ತಿದ್ರೆ ನೀವು VIP ಆಗ್ತಾ ಇದ್ದ. ಇದೆಲ್ಲವದನ್ನು ಕೂಡ ಬಿಟ್ಟು ಲಕ್ಷಾಂತರ ರೂಪಾಯಿ ಜನರ ತೆರಿಗೆ ದುಡ್ಡನ್ನು ಸಂಬಳ ತೆಗೆದುಕೊಳ್ಳುವಂಥ ನೀವೇನೆ ಆಫ್ಟರ್ ಆಲ್ 2,000, 3,000, 5,000 ರೂಪಾಯಿ ಟಿಕೆಟ್ನ ಕೊಟ್ಟು ಮ್ಯಾಚ್ನ ನೋಡೋಕೆ ಆಗ್ತಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿಯಾದಂಥ VIP ಅಂತ ನಾವು ಟ್ರೀಟ್ ಮಾಡಬೇಕು, ಜನ ಟ್ರೀಟ್ ಮಾಡ್ಬೇಕು ನಿಮ್ಮನ್ನ. ಒಂದು ಜೊತೆಗೆ ಇದು ಯಾವುದೇ IPL ಮ್ಯಾಚ್ ಅನ್ನುವಂಥದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲ. ಇದೊಂದು ಎಂಟರ್ಟೈನ್ಮೆಂಟ್, ಇದೊಂದು ಕಮರ್ಷಿಯಲ್ ಗೇಮ್. ಕಮರ್ಷಿಯಲ್ ಗೇಮ್ನ ಅವ್ರು ಕಮರ್ಷಿಯಲ್ ಆಗೇ ಮಾಡ್ತಾರೆ, ನೀವು ಕಮರ್ಷಿಯಲ್ ಆಗೇ ಹೋಗಿ ನೋಡಿ. ನಿಮ್ಮ ಪಕ್ಷದ DK ಸುರೇಶ್ ಅವರೇ ಹೇಳಿದ್ದಾರೆ ಟಿಕೆಟ್ ಕೇಳಿ ತಪ್ಪು ಅಂತ ಹೇಳಿ. ಸದನದಲ್ಲಿ ಎಂತೆಲ್ಲ, ಅದರಲ್ಲೂ ಕೂಡ ನೀವು ಉತ್ತರ ಕರ್ನಾಟಕ ಭಾಗದ ಶಾಸಕರಾಗಿದ್ದೀರಿ, ಎಂತೆಲ್ಲ ಸಮಸ್ಯೆಗಳಿದೆ, ಅದನ್ನೆಲ್ಲವನ್ನು ಕೂಡ ಬಿಟ್ಟು ನೀವು ಈ ಟಿಕೆಟ್ಗೋಸ್ಕರ ಇಷ್ಟೊಂದೆಲ್ಲವೂ ಕೂಡ ನೀವು ಧ್ವನಿ ಎತ್ತಿ ನಾನ್ VIP ಅಂತಿದ್ರಲ್ಲ. ಸೊ VIP ಯಾವ್ದವ್ರು ಮಾಡ್ಬೇಕಾಗಿರೋ ಕೆಲಸ ಯಾವುದು, ನೀವು ಕೇಳ್ತಾ ಇರುವಂಥ ಕೆಲಸ ಯಾವುದು, ನೀವು ಇಡ್ತಾ ಇರುವಂಥ ಬೇಡಿಕೆ ಯಾವುದು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನು ಮುಂದೆ ವಿಜಯಾನಂದ ಕಾಶಪ್ಪ ಅವರು ಬರೀ MLA ಅಲ್ಲ, VIP MLA ತಿಳ್ಕೊಳ್ಳಿ. ನಮಸ್ಕಾರ.